ಹಲೋ ನಮಸ್ಕಾರ ಎಲ್ರಿಗೂ. ಇವತ್ತು ನಾನು ಬಂದಿದ್ದೀನಿ ಯಶವಂತಪುರ್ ಕಿಯಾ ಶೋರೂಮಿಗೆ. ಯಾಕೆ ಅಂದರೆ ಈ ಮಂತ್ ಮೇನಲ್ಲಿ ಕಿಯಾ ಕ್ಯಾರೆನ್ಸ್ ಕ್ಲಾವಿಸ್ ಅನ್ನೋ ವೆಹಿಕಲ್ ಲಾಂಚ್ ಆಗ್ತಿದೆ. ಹಳೆ ಕಿಯಾ ಕ್ಯಾರೆನ್ಸ್ ಏನು ನೋಡಿದ್ರಿ ಅದರದ್ದು ಫೇಸ್ ಲಿಫ್ಟ್ ವರ್ಷನ್ ಲಾಂಚ್ ಮಾಡ್ತಿದ್ದಾರೆ. ಯಾಕೆ ಅಂದರೆ ಸುಮಾರು ಕಾರಣಗಳಿತ್ತು. ಕಸ್ಟಮರ್ ಫೀಡ್ಬ್ಯಾಕ್ಸ್ನ ತೊಗೊಂಡು ಸ್ವಲ್ಪ ಚೇಂಜಸ್ ಮಾಡಿ ಇಂಟೀರಿಯರ್ ಆಗಿರ್ಬೋದು, ಎಕ್ಸ್ಟೀರಿಯರ್ ಆಗಿರ್ಬೋದು, ಇದನ್ನೆಲ್ಲನೂ ಕನ್ಸಿಡರ್ ಮಾಡಿ ಸಕ್ಕದಾಗಿರೋ ಕಿಯಾ ಕ್ಯಾರೆನ್ಸ್ ಕ್ಲಾವಿಸ್ನ ಲಾಂಚ್ ಮಾಡಿದ್ದಾರೆ. ಕ್ಲಾವಿಸ್ ಅಂದರೆ ಗೋಲ್ಡನ್ ಕೀ ಅಂತ, ಅಂದರೆ ಮೇ ಬಿ ಅವ್ರ ಕಾನ್ಸೆಪ್ಟ್ ಇರೋದು ಕಿಯಾದವ್ರದ್ದು ಅನ್ಲಾಕ್ ಟು ದಿ ಫ್ಯೂಚರ್ ಅಂತ ಅಂದ್ಕೊಂಡು ಕ್ಲಾವಿಸ್ ಅನ್ನೋ ನೇಮ್ ಆ್ಯಡ್ ಮಾಡಿದ್ದಾರೆ ಈ ಫೇಸ್ ಲಿಫ್ಟ್ ವರ್ಷನ್ಗೆ. ಆ್ಯಂಡ್ ಈ ಪರ್ಟಿಕ್ಯುಲರ್ ವೇರಿಯಂಟ್ ಏನು ನೋಡ್ತಾ ಇರೋ ಇದು HTX ಪ್ಲಸ್ ವೇರಿಯಂಟ್ ಆ್ಯಂಡ್ ಐವರಿ ಸಿಲ್ವರ್ ಕಲರ್ ಇದೆ. ಆ್ಯಂಡ್ ಕಲರ್ ಆಫ್ ದಿ ಕಾರ್ ನೋಡ್ಬೋದು, ತುಂಬ ಪ್ರೀಮಿಯಮ್ ಆಗಿದೆ. ಆ್ಯಂಡ್ ಎಕ್ಸ್ಟೀರಿಯರ್ ವೈಸ್ ನೋಡೋದಾದರೆ ತುಂಬಾ ಇಂಪ್ರೂವ್ಮೆಂಟ್ಸ್ ಮಾಡಿಕೊಂಡು ಕಸ್ಟಮರ್ ಫೀಡ್ಬ್ಯಾಕ್ಸ್ನೆಲ್ಲ ತೊಗೊಂಡು ಮಾಡಿದ್ದಾರೆ. ಸೊ ಬನ್ನೀಗ ನಾವು ನೆಕ್ಸ್ಟು ಇಂಜಿನ್ ನೋಡೋಣ. ಇಂಜಿನ್ ಬೇ ಓಪನ್ ಮಾಡೋಣ. ಸೊ ಇದು ನೀವೇನು ನೋಡ್ತಿದ್ದೀರಾ, ಇದು ಫುಲ್ ಇನ್ಸುಲೇಟೆಡ್ ಇಂಜಿನ್ ಬೇ ಬರುತ್ತೆ. ಸೊ ದಿಸ್ ಈಸ್ ಟರ್ಬೋ ಇಂಜಿನ್, ಟರ್ಬೋ ಪೆಟ್ರೋಲ್ ಸ್ಮಾರ್ಟ್ ಸ್ಟ್ರೀಮ್ ಇಂಜಿನ್ 1500 cc ವಿಚ್ ಪ್ರೊಡ್ಯೂಸಸ್ 253 Nm ಟಾರ್ಕ್ ಆ್ಯಂಡ್ 153 bhp. ತುಂಬ ಪವರ್ಫುಲ್ ಇಂಜಿನ್ ಅಂತಲೇ ಹೇಳ್ಬೋದು ಈ ಸೆಗ್ಮೆಂಟಲ್ಲಿ. ಆ್ಯಂಡ್ ಈ ಪ್ರೈಸ್ ರೇಂಜಲ್ಲಿ ಇಂಜಿನ್ ಪರ್ಫಾರ್ಮೆನ್ಸ್ ಎಲ್ಲನೂ ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ ಕಂಪ್ನಿಯವರು. ಬಟ್ ಇನ್ನು ನೋಡಬೇಕಾಗಿದೆ. ಆ್ಯಂಡ್ ಕಿಯಾ ಕ್ಯಾರೆನ್ಸ್ ಏನಿತ್ತು ಹಳೆಯದು, ಅದು ಅಷ್ಟೇ ಇಂಜಿನ್ಗೋಸ್ಕರನೇ ಫೇಮಸ್ ಆಗಿತ್ತು. ಅದು ತುಂಬ ಪವರ್ಫುಲ್ ಇಂಜಿನ್ ಅಂತಲೇ ಹೇಳ್ಬೋದು. ಆ್ಯಂಡ್ ಈ ಕಿಯಾ ಕ್ಯಾರೆನ್ಸಲ್ಲಿ ನಿಮಗೆ ಮೇಯ್ನಾಗಿ ಇಂಜಿನ್ಸ್ ಬರೋದು ಡೀಸೆಲ್ ಆ್ಯಂಡ್ ಪೆಟ್ರೋಲ್ ಬರುತ್ತೆ, ಹಾಗೆ ಮ್ಯಾನ್ಯುಯಲ್ ಆ್ಯಂಡ್ ಆಟೋಮೆಟಿಕ್ DCT ಬರುತ್ತೆ. ಆ್ಯಂಡ್ ಇನ್ನೊಂದು ಬರುತ್ತೆ ಕಿಯಾದವ್ರದ್ದು IMT ಅಂತ, ಇಂಟೆಲಿಜೆಂಟ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಅಂತ ಬರುತ್ತೆ. ಸೊ ಅದು ಕ್ಲಚ್ಲೆಸ್ ಬರುತ್ತೆ ಅದು. ಸೊ ನಾವು ನೆಕ್ಸ್ಟ್ ನೋಡೋದಾದರೆ ಫ್ರಂಟಲ್ಲಿ ನಿಮಗೆ ಗ್ರಿಲ್ಸ್ ಬರೋಲ್ಲ. ಯೂಶ್ವಲಿ ಕಾರ್ಸಲ್ಲಿ ನಾವು ಗ್ರಿಲ್ಸ್ ನೋಡ್ತಾ ಇರ್ತೀವಿ, ಬಟ್ ಇವ್ರ ಕಾನ್ಸೆಪ್ಟ್ ಏನಂದರೆ ಲೈಕ್ EV ವೆಹಿಕಲ್ಸಲ್ಲಿ ನಿಮಗೆ ಗ್ರಿಲ್ಸ್ ಬರೋಲ್ಲ ನೋಡಿ, ಫುಲ್ಲು ಫಿನಿಶ್ಡ್ ಬಾಡಿ ಬರುತ್ತಲ್ಲ ಆ ಥರ ಮಾಡಿದ್ದಾರೆ. ಆ್ಯಂಡ್ ಕಿಯಾ ಬ್ಯಾಡ್ಜಿಂಗ್ ಬರುತ್ತೆ ವಿತ್ ಕನೆಕ್ಟೆಡ್ LED DRLs. ಯೂಶ್ವಲಿ ನನಗೆ ಅಷ್ಟು ಇಷ್ಟ ಆಗಲ್ಲ ಫ್ರಂಟಲ್ಲಿ. ಬ್ಯಾಕಲ್ಲಿ DRLs ಇದ್ರೆ ಚೆನ್ನಾಗಿರುತ್ತೆ, ಬಟ್ ಫ್ರಂಟಲ್ಲಿ ನಂಗೆ ಅಷ್ಟು ಇಷ್ಟ ಆಗಲ್ಲ. ಆ್ಯಂಡ್ ಅದನ್ನು ಬಿಟ್ಟರೆ ನೆಕ್ಸ್ಟು LED ಹೆಡ್ ಲ್ಯಾಂಪ್ಸ್ ಬರುತ್ತೆ. ಇದರಲ್ಲಿ ಫಾಗ್ ಲ್ಯಾಂಪ್ಸ್ ಬರೋಲ್ಲ. ಆ್ಯಂಡ್ ಸೆನ್ಸರ್ಸ್ ಬರುತ್ತೆ, ಕ್ಯಾಮ್ರಾ ಬರುತ್ತೆ ಫ್ರಂಟ್, ಫುಲ್ 360 ಡಿಗ್ರಿ ಕ್ಯಾಮ್ರಾನೇ ಬರುತ್ತೆ ಇದರಲ್ಲಿ. ಆ್ಯಂಡ್ ಪಾರ್ಕಿಂಗ್ ಸೆನ್ಸರ್ಸ್ ಇನ್ ದಿಸ್ ವೇರಿಯಂಟ್ HTX ಪ್ಲಸ್. ಸೊ ನಾವು ಸೈಡ್ ಪ್ರೊಫೈಲ್ ನೋಡೋದಾದರೆ ದಿಸ್ ಈಸ್ MRF R17 ಟೈರ್ ಆ್ಯಂಡ್ ಕ್ರಿಸ್ಟಲ್ ಕಟ್ ಅಲಾಯ್ ವೀಲ್ಸ್ ಬರುತ್ತೆ. ಆ್ಯಂಡ್ ಅಲಾಯ್ ವೀಲ್ಸ್ ಕೂಡ ಅಷ್ಟೇ ಡಿಸೈನ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಆಲ್ 4 ವೀಲ್ಸ್ ಡಿಸ್ಕ್ ಬ್ರೇಕ್ಸ್ ಕೂಡ ಬರುತ್ತೆ. ಆ್ಯಂಡ್ ಇದು ಬಂದು ORVMs. ಇಲ್ಲಿ ನಿಮಗೆ ಪಾರ್ಕ್ ಕ್ಯಾಮ್ರಾ ಬರುತ್ತೆ ಇಲ್ಲಿ. ಸೊ 360 ಡಿಗ್ರಿ ಕ್ಯಾಮ್ರಾ ಇದೆಯಲ್ಲ, ಸೊ ಇಲ್ಲಿ ಪ್ಲೇಸ್ ಮಾಡಿದ್ದಾರೆ. ಆ್ಯಂಡ್ ಟರ್ನ್ ಇಂಡಿಕೇಟರ್ಸ್ ಇದೆ ಇಲ್ಲಿ. ಹಾಗೆ ಡೋರ್ ಹ್ಯಾಂಡಲ್ಸ್ ನೋಡೋದಾದರೆ ಇದ್ರ ಕ್ರೋಮ್ ಫಿನಿಶ್ ಬರೋಲ್ಲ, ನಾವೇ ಹಾಕ್ಸ್ಕೋಬೇಕಾಗುತ್ತೆ. ಆ್ಯಂಡ್ ಕೀಲೆಸ್ ಎಂಟ್ರಿ ಇದೆ ಇದು. ರೂಫ್ ರೈಲ್ಸ್ ಬರುತ್ತೆ. ಆ್ಯಂಡ್ ಇಲ್ಲಿ ಕ್ರೋಮ್ ಕೊಟ್ಟಿದ್ದಾರೆ, ಕ್ರೋಮ್ ಫಿನಿಶ್ ಆ್ಯಂಡ್ ಓನ್ಲಿ ಇನ್ ಟಾಪ್ ಎಂಡ್. ಸೊ ಬ್ಯಾಕ್ ಪ್ರೊಫೈಲ್ ನೋಡೋದಾದರೆ ನಿಮಗೆ ಫಸ್ಟ್ಲಿ ಸ್ಪಾಯ್ಲರ್ಸ್ ಬರುತ್ತೆ. ಆ್ಯಂಡ್ ಶಾರ್ಕ್ ಫಿನ್ ಆ್ಯಂಟನಾ ಬರುತ್ತೆ. ಆ್ಯಂಡ್ ಕಿಯಾ ಕ್ಯಾರೆನ್ಸ್ ಕ್ಲಾವಿಸ್ ಅಂತ ಬ್ಯಾಡ್ಜಿಂಗ್ ಬರುತ್ತೆ. ಆ್ಯಂಡ್ ಇಲ್ಲಿ ಕಿಯಾ ಕನೆಕ್ಟ್ ಕಾರ್ ಟೆಕ್ನಾಲಜಿ ಅಂತಲೂ ಇದೆ. ಸೊ ಇದು ಬಂದು ನಿಮಗೆ ಮೊಬೈಲ್ ಆ್ಯಪ್ ಬರುತ್ತೆ. ಇದು ನಿಮಗೆ ಲಾಕ್ ಮಾಡೋದಾಗಿರ್ಬೋದು, ಅನ್ಲಾಕ್ ಮಾಡೋದಾಗಿರ್ಬೋದು, ಅರೌಂಡ್ 60 to 70 ಫೀಚರ್ಸ್ ಇನ್ಕ್ಲೂಡ್ ಆಗಿದೆ ನೀವು ಇನ್ಸ್ಟಾಲ್ ಮಾಡಿಕೊಂಡ್ರೆ. ಸೊ ದಿಸ್ ಇಸ್ ಕಿಯಾ ಕನೆಕ್ಟ್. ಆ್ಯಂಡ್ ಇದು 7 DCT, ಇದು ಆಟೋಮೆಟಿಕ್ ವೆಹಿಕಲ್ ಇದು. ಆ್ಯಂಡ್ ನಿಮಗೆ ಇಲ್ಲಿ ರೇರ್ ಲೈಟ್ಸ್ ಬರುತ್ತೆ. ಆ್ಯಂಡ್ LED ಟೈಲ್ ಲ್ಯಾಂಪ್ಸ್ ವಿತ್ ಕನೆಕ್ಟೆಡ್ DRLs ಬರುತ್ತೆ. ಆ್ಯಂಡ್ ಪಾರ್ಕಿಂಗ್ ಕ್ಯಾಮ್ರಾ ಬರುತ್ತೆ ವಿತ್ ಸೆನ್ಸರ್ಸ್. ಫ್ಯೂಯಲ್ ಟ್ಯಾಂಕ್ ಬಂದು 45 ಲೀಟರ್ ಕೆಪಾಸಿಟಿ. ಆ್ಯಂಡ್ ರೇರ್ ಡೋರ್ಸ್ ನೋಡೋದಾದರೆ ಇದು ಫುಲ್ಲು ಹಾರ್ಡ್ ಪ್ಲಾಸ್ಟಿಕ್ ಬರುತ್ತೆ. ಆ್ಯಂಡ್ ಇದು ಸಾಫ್ಟ್ ಟಚ್ ಬರುತ್ತೆ ಇದೆಲ್ಲನೂ. ಹಾಗೆ 1 ಟಚ್ ಅಪ್ ಆ್ಯಂಡ್ ಡೌನ್ ವಿಂಡೋ ಇದೆ. ಆ್ಯಂಡ್ 2 ಬಾಟಲ್ ಹೋಲ್ಡರ್ಸ್ ಇದೆ. ಯೂಶ್ವಲಾಗಿ ಎಲ್ಲ ಕಾರ್ಗೂ ಜಸ್ಟ್ 1 ಬಾಟಲ್ ಹೋಲ್ಡರ್ ಕೊಟ್ಟಿರ್ತಾರೆ, ಬಟ್ ಇಲ್ಲಿ 2 ಬಾಟಲ್ ಹೋಲ್ಡರ್ಸ್ ಇದೆ. ಆ್ಯಂಡ್ ರೇರ್ ಸೀಟ್ಗೆ ಎಂಟ್ರ್ ಆಗೋದಂತೂ ತುಂಬ ಈಸಿ ಇದೆ. ಆ್ಯಂಡ್ ಈ ವೇರಿಯಂಟಲ್ಲಿ ನಿಮಗೆ ಕ್ಯಾಪ್ಟನ್ ಸೀಟ್ಸ್ ಬರುತ್ತೆ. ನಿಮಗೆ ಇದಕ್ಕಿಂತ ಮುಂಚೆ ವರ್ಷನ್ ವೇರಿಯಂಟ್ಸಲ್ಲಾದರೆ ನಿಮಗೆ ಬೆಂಚ್ ಸೀಟ್ಸ್ ಬರುತ್ತೆ. ಸೊ ಅದು 60-40 ಸ್ಪ್ಲಿಟ್ಟಲ್ಲಿ ನೀವು ಫೋಲ್ಡ್ ಮಾಡ್ಬೋದು. ಬಟ್ ಇದು ಫುಲ್ 2 ಸೀಟು ನೀವು ಫೋಲ್ಡ್ ಆ್ಯಂಡ್ ರಿಕ್ಲೈನ್ ಮಾಡ್ಬೋದು. ಆ್ಯಂಡ್ ಸೀಟ್ಸ್ ನೋಡೋದಾದರೆ ಇದು ಬಂದು ಲೆದರೈಟ್ ಸೀಟ್ಸ್ ಬರುತ್ತೆ, ಬೀಚ್ ಕಲರ್.
ಬಟ್ ಇದು ಪ್ಲಾಸ್ಟಿಕ್ ನನಗೆ ಅಷ್ಟು ಇಷ್ಟ ಆಗಿಲ್ಲ, ತುಂಬ ಚೀಪ್ ಕ್ವಾಲಿಟಿ ಪ್ಲಾಸ್ಟಿಕ್ ಥರ ಇದೆ ಇದು. ಆ್ಯಂಡ್ ತುಂಬ ಕಂಫರ್ಟೇಬಲ್ ಆಗಿದೆ ಆ್ಯಕ್ಚುಲಾಗಿ. ನೀವಿಲ್ಲಿ ನೀ ಸ್ಪೇಸ್ ನೋಡ್ಬೋದು, ಎಷ್ಟು ನೀ ಸ್ಪೇಸ್ ಇದೆ, ತುಂಬ ಕಂಫರ್ಟೇಬಲ್ ಆಗಿದೆ. ಆ್ಯಂಡ್ ಥೈ ಸಪೋರ್ಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ನನ್ನ ಹೈಟ್ ಬಂದು 5'8" ನೋಡ್ತಾ ಇರ್ಬೋದು ನೀವು, ಹೆಡ್ ರೂಮ್ ಎಷ್ಟಿದೆ ಅಂತ. ತುಂಬ ಕಂಫರ್ಟೇಬಲ್ ಆಗಿದೆ ಆ್ಯಕ್ಚುಲಾಗಿ. ಆ್ಯಂಡ್ ಈ ಕಡೆ ನಿಮಗೆ ಸ್ಮಾರ್ಟ್ ಪ್ಯೂರ್ ಏರ್ ಬರುತ್ತೆ. ಸೊ ಇಲ್ಲಿ ನೀವು ಅಡ್ಜಸ್ಟ್ ಮಾಡ್ಕೊಬೋದು ದಿಸ್ ಒನ್. ಆ್ಯಂಡ್ ಇಲ್ಲಿ AC ನಾಬ್ ಕೊಟ್ಟಿದ್ದಾರೆ ರೇರ್ ಸೀಟ್ಗೂ. ಆ್ಯಂಡ್ ಇಲ್ಲಿ USB ಚಾರ್ಜರ್ ಕೊಟ್ಟಿದ್ದಾರೆ, C ಟೈಪ್. ಆ್ಯಂಡ್ ಇಲ್ಲೂ ಕೂಡ ಒಂದು ಹೋಲ್ಡರ್ ಇದೆ. ಆ್ಯಂಡ್ ಇಲ್ಲಿ ನೀವು ನೋಡೋದಾದರೆ ಕಿಡ್ಸ್ ಆದರೆ ಈಸಿಯಾಗಿ ಎಂಟ್ರಾಗ್ಬೋದು ಇಲ್ಲಿಂದನೇ ಲಾಸ್ಟ್ ರೋಗೆ. ಬಟ್ ದೊಡ್ಡವರಾದರೆ ಸ್ವಲ್ಪ ಸೀಟ್ಸ್ನ ಡೌನ್ ಮಾಡಿ ಆಮೇಲೆ ಹಿಂದಕ್ಕೆ ಹೋಗಬೇಕಾಗುತ್ತೆ. ಆ್ಯಂಡ್ ಹೆಡ್ ರೆಸ್ಟ್ ಇದೆ, ಅಡ್ಜಸ್ಟೇಬಲ್ ಹೆಡ್ ರೆಸ್ಟ್ ಫಾರ್ ಆಲ್ ದಿ ಸೀಟ್ಸ್. ಇಲ್ಲಿ ನಿಮಗೆ ಹೋಲ್ಡರ್ ಕೊಟ್ಟಿದ್ದಾರೆ ಜಸ್ಟ್ ಇನ್ ಕೇಸ್ ಏನಾದರೂ ಸ್ನ್ಯಾಕ್ಸ್ ಏನಾದ್ರು ತಿನ್ನಬೇಕು ಅಥವಾ ಇಲ್ಲಿ ಏನಾದ್ರು ಹೋಲ್ಡ್ ಮಾಡೋಕ್ಕೆ. ಆ್ಯಂಡ್ ಇಲ್ಲಿ ಕೂಡ ಒಂದು ಮೊಬೈಲ್ ಹೋಲ್ಡರ್ ಥರ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಬಾಟಲ್ ಕಪ್ ಹೋಲ್ಡರ್ ಕೊಟ್ಟಿದ್ದಾರೆ. ಐ ಥಿಂಕ್ ದಿಸ್ ಈಸ್ ಲಿಟ್ರಲಿ ಯೂಸ್ಲೆಸ್, ಯಾಕಂದರೆ ಏನೇ ಇಟ್ಟರು ಇದರಿಂದ ಬಿದೋಗುತ್ತೆ. ಆ್ಯಂಡ್ ಇಲ್ಲಿ ನಿಮ್ಗೊಂದು ಪೌಚ್ ಕೂಡ ಕೊಟ್ಟಿದ್ದಾರೆ, ಈ ಸೀಟ್ಗೂ ಆಗಿರ್ಬೋದು ಆ್ಯಂಡ್ ಈ ಸೀಟ್ಗೂ ಆಗಿರ್ಬೋದು ಪೌಚ್ ಕೊಟ್ಟಿದ್ದಾರೆ. ಆ್ಯಂಡ್ ಈ ಪೌಚ್ ಕ್ವಾಲಿಟಿ ಈಸ್ ಗುಡ್, ಡ್ಯೂರೇಬಲ್ ಇದೆ. ನೆಕ್ಸ್ಟು ಥರ್ಡ್ ರೋಗೆ ಹೋಗೋದಾದರೆ ಇಲ್ಲಿ ನಿಮಗೆ ಟಂಬಲ್ ಡೌನ್ ಸೀಟ್ಸ್ ಕೊಟ್ಟಿದ್ದಾರೆ. ಜಸ್ಟ್ ಪ್ರೆಸ್ ಮಾಡಿದ್ರೆ ಹೋಗುತ್ತೆ. ಆ್ಯಂಡ್ ಥರ್ಡ್ ರೋಗೆ ಎಂಟ್ರ್ ಆಗೋದು ತುಂಬ ಈಸಿ ಇದೆ ಆ್ಯಕ್ಚುಲಾಗಿ, ಯಾಕಂದರೆ ಇದು ತುಂಬ ಸ್ಲೈಡ್ ಆಗೋದ್ರಿಂದ, ಇದು ತುಂಬ ಮುಂದೆ ಹೋಗೋದ್ರಿಂದ ತುಂಬ ಈಸಿ ಇದೆ ಆ್ಯಕ್ಚುಲಾಗಿ ಹೋಗೋದು. ಆ್ಯಂಡ್ ಥರ್ಡ್ ರೋ ಕೂಡ ಅಷ್ಟೇ. ನನ್ನ ಹೈಟ್ 5'8" ಆ್ಯಂಡ್ ವೆಯ್ಟ್ 82 kgs. ತುಂಬ ಕಂಫರ್ಟೇಬಲ್ ಆಗಿದೆ, ಲಾಂಗ್ ಡಿಸ್ಟೆನ್ಸ್ ಕೂಡ ಟ್ರಾವೆಲ್ ಮಾಡ್ಬೋದು. ಇಲ್ಲಿ ನೀವು ನೋಡ್ತಿರ್ಬೋದು ಎಷ್ಟು ನೀ ಸ್ಪೇಸ್ ಇದೆ ಅಂತ. ಇನ್ನೂ ನಾನು ಕೂತ್ಕೊಂಡ್ರೆ 5'8" ಇರೋನು. ಥೈ ಸಪೋರ್ಟ್ ಆಬ್ವಿಯಸ್ಲಿ ಮೋಸ್ಟ್ ಆಫ್ ದಿ ಕಾರ್ಸ್ ಯಾವುದಕ್ಕೂ ಬರಲ್ಲ ಆ್ಯಕ್ಚುಲಾಗಿ. ಬಟ್ ನೀ ಸ್ಪೇಸ್ ತುಂಬ ಚೆನ್ನಾಗಿದೆ, ಹೆಡ್ ರೂಮ್ ಚೆನ್ನಾಗಿದೆ ಆ್ಯಂಡ್ ವೆರಿ ಕಂಫರ್ಟೇಬಲ್ ಆಗಿದೆ ಆ್ಯಕ್ಚುಲಾಗಿ. ಆ್ಯಂಡ್ ಇಲ್ಲಿ AC ವಿಂಡ್ಸ್ ಬರುತ್ತೆ, ಮ್ಯಾಪ್ ರೀಡಿಂಗ್ ಲೈಟ್ಸ್ ಬರುತ್ತೆ. ಆ್ಯಂಡ್ ಒನ್ ಬಾಟಲ್ ಕಪ್ ಹೋಲ್ಡರ್ ಬರುತ್ತೆ ಈ ಸೈಡು. ಆ್ಯಂಡ್ USB ಚಾರ್ಜರ್ ಬರುತ್ತೆ. ಆ್ಯಂಡ್ ಸೀಟ್ ಬೆಲ್ಟ್ಸ್ ಇದು ಫ್ರಂಟ್ ಸೀಟ್ಗೆ ಅಷ್ಟೇ. ತುಂಬ ಚೆನ್ನಾಗಿದೆ ಆ್ಯಕ್ಚುಲಾಗಿ, ತುಂಬ ಕಂಫರ್ಟ್ ಇದೆ. ನನ್ನ ಹತ್ರ XUV700 ಇದೆ, ಬಟ್ ಇಷ್ಟು ಕಂಫರ್ಟ್ ಇಲ್ಲ ಹೇಳ್ಬೇಕು ಅಂದರೆ, ಟು ಬಿ ಫ್ರ್ಯಾಂಕ್. ಇಬ್ಬರು ಕೂತ್ಕೊಳ್ಳೋಕ್ಕೆ ತುಂಬ ಈಸಿಯಾಗಿದೆ ಆ್ಯಂಡ್ ಲಾಂಗ್ ಡಿಸ್ಟೆನ್ಸ್ನು ತುಂಬ ಈಸಿಯಾಗಿ ಟ್ರಾವೆಲ್ ಮಾಡ್ಬೋದು. ಆ್ಯಂಡ್ ನಿಮಗೆ ಇಲ್ಲಿ ಸನ್ ಬ್ಲೈಂಡ್ಸ್ ಬರುತ್ತೆ. ಇದು ಆಲ್ಮೋಸ್ಟ್ ನಾನು ನೋಡ್ರಂಗೆ ಕಿಯಾದಲ್ಲೇ ಇದು ಬರೋದು. ತುಂಬ ಒಳ್ಳೆ ಫೀಚರ್ ಆ್ಯಕ್ಚುಲಿ, ಇದು ಇನ್ಬಿಲ್ಟ್ ಬಂದಿರೋದು. ಆ್ಯಂಡ್ ನೆಕ್ಸ್ಟು ಡ್ರೈವರ್ ಪಕ್ಕ ಇರೋ ಪ್ಯಾಸೆಂಜರ್ ಸೀಟ್ಗೆ ಹೋಗೋದಾದರೆ ಇಲ್ಲಿ ಕೂಡ ಅಷ್ಟೇ 3 ಬಾಟಲ್ ಹೋಲ್ಡರ್ಸ್ ಬರುತ್ತೆ. ಆ್ಯಂಡ್ ಸಾಫ್ಟ್ ಟಚ್ ಬರುತ್ತೆ. ಆ್ಯಂಡ್ ಇದೆಲ್ಲ ಹಾರ್ಡ್ ಪ್ಲಾಸ್ಟಿಕ್, ಅಷ್ಟು ಪ್ಲಾಸ್ಟಿಕ್ ಕ್ವಾಲಿಟಿ ಅಷ್ಟು ಚೆನ್ನಾಗಿಲ್ಲ ಅಂತ ನಾನು ಹೇಳ್ತೀನಿ. ನೋಡಿ ಎಷ್ಟು ಇದಾಗಿದೆ, ಅಷ್ಟು ಚೆನ್ನಾಗಿಲ್ಲ. ಈಸಿಲಿ ಬ್ರೇಕೇಬಲ್, ಒಂದೇ ಹೊಡೆದ್ರೆ ಹೊಡೆದೋಗುತ್ತೆ ಆ ಥರ ಇದೆ. ಆ್ಯಂಡ್ ಗ್ಲೌ ಬಾಕ್ಸ್ ನೋಡೋದಾದರೆ ಪರವಾಗಿಲ್ಲ, ಸ್ಪೇಷಿಯಸ್ ಇದೆ, ತುಂಬ ಐಟಮ್ಸ್ ಇಡ್ಬೋದು ಆ್ಯಕ್ಚುಲಾಗಿ. ಆ್ಯಂಡ್ ಇದು ಬಂದು ನಿಮಗೆ AC ಕಂಟ್ರೋಲ್ಸ್, AC ಡೌನ್ ಅಪ್ ರೈಟ್ ಲೆಫ್ಟ್ ಮಾಡೋದು. ಆ್ಯಂಡ್ ಇಂಟೀರಿಯರ್ ಬಗ್ಗೆ ಹೇಳೋದಾದರೆ ನಂಗೆ ಅಷ್ಟು ಇಂಟೀರಿಯರ್ ಅಪೀಲಿಂಗ್ ಅನಿಸಿಲ್ಲ, ಅಷ್ಟು ಚೆನ್ನಾಗಿಲ್ಲ ಅಂತ ನನಗನ್ನಿಸ್ತು. ನಾನು ಕಿಯಾ ಕ್ಯಾರೆನ್ಸಲ್ಲಿ ಕೂಡ ನೋಡಿದ್ದು ಅದನ್ನೇ, ಅಷ್ಟು ಚೆನ್ನಾಗಿರಲ್ಲ ಇಂಟೀರಿಯರ್. ಆ್ಯಂಡ್ ಇದರಲ್ಲಿ ಕೂಡ ತುಂಬ ಆಪರ್ಚುನಿಟಿ ಇತ್ತು ಆ್ಯಕ್ಚುಲಾಗಿ ಇಂಪ್ರೂವ್ ಮಾಡೋಕ್ಕೆ, ಬಟ್ ಅಷ್ಟು ಇಷ್ಟ ಆಗಿಲ್ಲ. ಲೈಕ್ ಬೇಸ್ ವೇರಿಯಂಟ್ ಏನಿದೆ ಅದೇ ಥರನೇ ಫೀಲ್ ಆಗುತ್ತೆ ಇವನ್ ಇನ್ ಟಾಪ್ ಎಂಡ್. ಆ್ಯಂಡ್ ಈ ಟಾಪ್ ಎಂಡ್ ಬಂದು ಅರೌಂಡ್ ನಿಮಗೆ ಆನ್ ರೋಡ್ 25 lakhs ಅರೌಂಡ್ ಆಗ್ಬೋದು. ಇನ್ನು ಎಕ್ಸಾಕ್ಟ್ ಆಗಿ ನಮ್ಗೆ ಗೊತ್ತಿಲ್ಲ, ಇನ್ನೂ ಲಾಂಚ್ ಆಗಿಲ್ಲ ಆ್ಯಕ್ಚುಲಾಗಿ ಇದು ಆನ್ ರೋಡು. ಸೊ ಅರೌಂಡ್ 25 lakhs ಆಗ್ಬೋದು. ಸೊ 25 lakhsಗೆ ಐ ಥಿಂಕ್ ದಿಸ್ ಇಂಟೀರಿಯರ್ ಈಸ್ ನಾಟ್ ವರ್ತ್. ತುಂಬ ಬೇಸಿಕ್ ಆಗಿದೆ. 25 lakhsಗೆ ಯಾವ ಥರ ಕೊಡ್ಬೋದಾಯಿತು, ಲೈಕ್ ಸೆಲ್ಟೋಸ್ ಕೊಡ್ಬೋದಾಗಿತ್ತು, ತುಂಬ ಜನ ಇಷ್ಟಪಡ್ತಾಯಿದ್ರು. ಆ್ಯಂಡ್ ಪ್ಲಾಸ್ಟಿಕ್ಸ್ ಕೂಡ ಅಷ್ಟೇ ಈಸಿಯಾಗಿ ಕಾಣುತ್ತೆ, ಚೆನ್ನಾಗಿಲ್ಲ ಅಂತ. ಇದು ಕೂಡ ಅಷ್ಟೇ ಬೀಚ್ ಕಲರ್ ಹಾರ್ಡ್ ಪ್ಲಾಸ್ಟಿಕ್ ಕೊಟ್ಟಿದ್ದಾರೆ.
ತುಂಬ ನಿಮಗೆ ಲೋ ಕ್ವಾಲಿಟಿ ಅಂತ ಅನಿಸುತ್ತೆ ನೋಡಿದ ತಕ್ಷಣವೇ. ನೀವೇನು ಎರ್ಟಿಗಾ ಹಾಗೆ ಸ್ವಿಫ್ಟ್ ಡಿಸೈರ್ ಏನು ನೋಡ್ತೀರಾ, ಎಲ್ಲೋ ಬೋರ್ಡ್ ವೆಹಿಕಲ್ಸ್ ಸೇಮ್ ಹಾಗೆ ಕೊಟ್ಟಿದ್ದಾರೆ. ಸೊ ಡ್ರೈವರ್ ಸೀಟ್ ನೋಡೋದಾದರೆ ಇಲ್ಲಿ ಫುಲ್ ಆಲ್ ಕಂಟ್ರೋಲ್ಸ್ ಬಂದಿದೆ, ವಿಂಡೋಸ್ದಾಗಿರ್ಬೋದು. ಆ್ಯಂಡ್ ಇದು ORVM ಕಂಟ್ರೋಲ್ ಇದು. ಆ್ಯಂಡ್ ಲಾಕ್ ಅನ್ಲಾಕ್ ಒನ್ ಟಚ್ ಅಪ್ ಆ್ಯಂಡ್ ಡೌನ್ ವಿಂಡೋದು ಬರುತ್ತೆ. ಆ್ಯಂಡ್ ORVM ಲಾಕ್ಸ್ ಬರುತ್ತೆ. ಆ್ಯಂಡ್ ಇದು ಬಂದು ನಿಮಗೆ ಸಾಫ್ಟ್ ಟಚ್ ಬರುತ್ತೆ. ಇದು ಇಲ್ಲಿ ತನಕನೂ ಸಾಫ್ಟ್ ಟಚ್ ಬರುತ್ತೆ. ಆ್ಯಂಡ್ ಇಲ್ಲಿ ಹಾರ್ಡ್ ಪ್ಲಾಸ್ಟಿಕ್ಸ್ ಬರುತ್ತೆ. ಆ್ಯಂಡ್ ಇಲ್ಲೂ ಅಷ್ಟೇ ಲೆದರೈಟ್ ಸೀಟ್ಸ್ ಬರುತ್ತೆ. ಆ್ಯಂಡ್ ಫ್ರಂಟ್ 2 ಸೀಟ್ಸ್ ಆರ್ ವೆಂಟಿಲೇಟೆಡ್ ಸೀಟ್ಸ್ ಬರುತ್ತೆ. ಅದೊಂದು ಒಳ್ಳೆ ಫೀಚರ್ ಆ್ಯಕ್ಚುಲಾಗಿ ಈ ಸಮ್ಮರ್ಗೆ. ಆ್ಯಂಡ್ ಇನ್ ಬ್ಯಾಂಗ್ಳೂರ್ ರೋಡ್ಸ್ ಆ್ಯಂಡ್ ಬ್ಯಾಂಗ್ಳೂರ್ ವೆದರ್ ಒಳ್ಳೆ ಫೀಚರ್. ಆ್ಯಂಡ್ ನಿಮಗೆ ಸ್ಟೀರಿಂಗ್ ವೀಲ್ಸ್ ನೋಡಿದ್ರೆ 2 ಸೈಡ್ ಡಿ ಕಟ್ ಬರುತ್ತೆ. ವೆರಿ ಹೆಲ್ಪ್ಫುಲ್ ಆ್ಯಕ್ಚುಲಾಗಿ. ಡಿ ಕಟ್ ತುಂಬ ಟ್ರೆಂಡಿಂಗ್ ಅಂತಲೇ ಹೇಳ್ಬೋದು ಸ್ಟೀರಿಂಗ್ ವೀಲ್ಸ್ ಇವಾಗ. ಆ್ಯಂಡ್ ಇಲ್ಲಿ ನಿಮಗೆ ಸ್ಟೀರಿಂಗಲ್ಲಿ ಕಂಟ್ರೋಲ್ಸ್ ನೋಡೋದಾದರೆ ಮೋಡ್ ಬರುತ್ತೆ, ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಮೋಡ್ ಕಂಟ್ರೋಲ್ ಮಾಡ್ಬೋದು. ಆ್ಯಂಡ್ ವಾಯ್ಸ್ ಅಸಿಸ್ಟ್ ಬರುತ್ತೆ, ವಾಲ್ಯೂಮ್ ಅಪ್ ಡೌನ್ ಮ್ಯೂಟ್, ಕಾಲ್ ರಿಸೀವ್ ಮಾಡೋದಾಗಿರ್ಬೋದು. ಹಾಗೆ ಇಲ್ಲಿ ಮೆನು ಬರುತ್ತೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ದು. ಆ್ಯಂಡ್ ಕ್ರೂಸ್ ಕಂಟ್ರೋಲ್ ಬರುತ್ತೆ, ಅಡ್ಯಾಸ್ ಫೀಚರ್ ಬರುತ್ತೆ, ಲೇನ್ ಅಸಿಸ್ಟ್ ಕೂಡ ನಿಮಗೆ ಇಲ್ಲೇ ಆಲ್ಮೋಸ್ಟ್ ಎಲ್ಲ ಫೀಚರ್ಸನ್ನು ಇಲ್ಲೇ ಬರುತ್ತೆ, ನಿಮ್ಗೆ ಇಲ್ಲೇ ಕಂಟ್ರೋಲ್ ಮಾಡ್ಬೋದು. ಆ್ಯಂಡ್ ಇದು ಇಂಡಿಕೇಟರ್ಸ್. ಆ್ಯಂಡ್ ಈ ಕಡೆ ನಿಮಗೆ ವೈಪರ್ಸ್ದು ಕಂಟ್ರೋಲ್ಸ್ ಬರುತ್ತೆ. ಇದು ಬಂದು ನಿಮಗೆ ಆಟೋ ವೈಪರ್ಸ್ ಬರುತ್ತೆ, ಆಟೋ ರೈನ್ ವೈಪರ್ಸ್ ಬರುತ್ತೆ. ಆ್ಯಂಡ್ ಡಿಫಾಗರ್ ಕೂಡ ಬರುತ್ತೆ ಈ ವೇರಿಯಂಟಲ್ಲಿ ನಿಮಗೆ. ಆ್ಯಂಡ್ ನಿಮಗೆ ಇದು ಪುಶ್ ಸ್ಟಾರ್ಟ್ ಬಟನ್ ಬರುತ್ತೆ, ಇಂಜಿನ್ ಆಫ್ ಪುಶ್ ಸ್ಟಾರ್ಟ್ ಬಟನ್, ಟ್ರ್ಯಾಕ್ಷನ್ ಕಂಟ್ರೋಲ್ ಬರುತ್ತೆ. ಆ್ಯಂಡ್ ಇದು ಹೆಡ್ ಲ್ಯಾಂಪ್ಸ್ ಕಂಟ್ರೋಲ್ ಇದು. ಆ್ಯಂಡ್ ಫ್ಯೂಯಲ್ ಟ್ಯಾಂಕ್ ಓಪನ್ ಮಾಡಿ ಇಲ್ಲಿದೆ. ಆ್ಯಂಡ್ ಬಾನೆಟ್ ಓಪನ್ ಇಲ್ಲಿದೆ. ಸೊ ದಿಸ್ ಈಸ್ ಆಕ್ಸಿಲರೇಟರ್, ಬ್ರೇಕ್ಸ್. ಆ್ಯಂಡ್ ಈ ಫ್ರಂಟ್ ಸೀಟ್ಗೆ ನಿಮಗೆ ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಸೀಟ್ಸ್ ಬರುತ್ತೆ. ಸೊ ದಿಸ್ ಈಸ್ ಫ್ರಂಟ್ ಆ್ಯಂಡ್ ಬ್ಯಾಕ್. ಆ್ಯಂಡ್ ಇದು ಬಂದು ನಿಮಗೆ ರಿಕ್ಲೈನ್ ಬರುತ್ತೆ, ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ರಿಕ್ಲೈನರ್. ಆ್ಯಂಡ್ ದಿಸ್ ಈಸ್ ಜಸ್ಟ್ ಫಾರ್ ಡ್ರೈವರ್ ಸೀಟ್. ಆ್ಯಂಡ್ ನಿಮಗೆ ಸ್ಪೀಕರ್ಸ್ ಬಂದು 8 ಸ್ಪೀಕರ್ಸ್ ಬರುತ್ತೆ. ಬೋಸ್ ಸ್ಪೀಕರ್ಸ್. ಆ್ಯಂಡ್ ಸ್ಪೀಕರ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಆ್ಯಂಡ್ ಬೋಸ್ ಕಂಪನಿ ತುಂಬ ಒಳ್ಳೆ ಬ್ರ್ಯಾಂಡ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇದರಲ್ಲಿ 6 ಏರ್ ಬ್ಯಾಗ್ಸ್ ಕೂಡ ಬರುತ್ತೆ ಸೇಫ್ಟಿಯಿಂದ ನೋಡೋದಾದರೆ. ಆ್ಯಂಡ್ ಇದಿನ್ನೂ ಎನ್ಕ್ಯಾಪ್ ರೇಟಿಂಗ್ ಆಗಿಲ್ಲ, ಇನ್ನು ಕ್ರ್ಯಾಶ್ ಟೆಸ್ಟ್ ಇಂಡಿಯಾದಲ್ಲಿ ನಡೆದಿಲ್ಲ. ಸೊ ನೋಡಬೇಕಾಗಿದೆ ಇನ್ನು ಎಷ್ಟು ರೇಟಿಂಗ್ ಬರುತ್ತೆ ಇದು ಅಂತ. ಬಟ್ ಪ್ಲಾಸ್ಟಿಕ್ ಕ್ವಾಲಿಟಿ ಎಲ್ಲ ನೋಡಿದ್ರೆ ಅಷ್ಟು ನನಗೆ ಅಪೀಲಿಂಗ್ ಅನಿಸಿಲ್ಲ, ನನಗೆ ಅಷ್ಟು ಚೆನ್ನಾಗಿದೆ ಅಂತ ನನಗೆ ಅನಿಸಿಲ್ಲ. ಬಟ್ ಲೆಟ್ಸ್ ಹೋಪ್ ಫಾರ್ ದಿ ಬೆಸ್ಟ್. ಎನ್ಕ್ಯಾಪ್ ರೇಟಿಂಗ್ ಆಗಲಿ, ಅವಾಗ ಎಕ್ಸಾಕ್ಟ್ ಫಿಗರ್ಸ್ ಗೊತ್ತಾಗುತ್ತೆ ನಮಗೆ. ಸೊ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬಗ್ಗೆ ಹೇಳೋದಾದರೆ ಇದು 26 ಇಂಚಸ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಫ್ರಮ್ ಹಿಯರ್ ಟು ಇಯರ್. ಆ್ಯಂಡ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಬಂದು ನಿಮಗೆ 12.5 ಇಂಚಸ್ ಬರುತ್ತೆ. ಆ್ಯಂಡ್ ಇದರಲ್ಲಿ ನೋಡೋದಾದರೆ ನಿಮಗೆ ಸ್ಪೀಡೋಮೀಟರ್ ಆಗಿರ್ಬೋದು, ಟ್ಯಾಕೋಮೀಟರ್ ಆಗಿರ್ಬೋದು, ಆ್ಯಂಡ್ TPMS ಟೈರ್ ಪ್ರೆಷರ್ ಮಾನಿಟ್ರಿಂಗ್ ಸಿಸ್ಟಮ್ ಎಲ್ಲನೂ ಬರುತ್ತೆ ಇದರಲ್ಲಿ. ಆಲ್ 4 ವೀಲ್ಸ್ ಟೈರ್ ಪ್ರೆಷರ್ ಮಾನಿಟ್ರಿಂಗ್ ಸಿಸ್ಟಮ್ ಇದೆ. ಆ್ಯಂಡ್ ಇಲ್ಲಿ ನೋಡೋದಾದರೆ ನಿಮಗೆ ಇಲ್ಲಿ ಮೀಡಿಯಾ ಸೆಟಪ್ ಇದೆ. ಇಲ್ಲಿ ರೇಡಿಯೋ ಆಗಿರ್ಬೋದು, ಮೀಡಿಯಾ ಆಗಿರ್ಬೋದು, ಆ್ಯಂಡ್ ಟ್ರ್ಯಾಕ್ ಸೆಲೆಕ್ಷನ್ ಆಗಿರ್ಬೋದು, ಮ್ಯಾಪ್ GPS ಆಗಿರ್ಬೋದು ಎಲ್ಲನೂ ಬರುತ್ತೆ. ಆ್ಯಂಡ್ ಇದು ನಿಮ್ಮದು AC ಕಂಟ್ರೋಲ್ಸ್ ಬರುತ್ತೆ. ಇದು ರೇರ್, ಫ್ರಂಟ್. ಆ್ಯಂಡ್ ಇಲ್ಲಿ ಕೂಡ ಅಷ್ಟೇ ನಿಮಗೆ ವೆಂಟಿಲೇಟೆಡ್ ಸೀಟ್ಸ್ದು ಬಟನ್ಸ್ ಇದು. ದಿಸ್ ಒನ್ ಆ್ಯಂಡ್ ದಿಸ್ ಒನ್ ಇದು ಡ್ರೈವರ್ಗೆ. ಆ್ಯಂಡ್ ದಿಸ್ ಇಸ್ ಫಾರ್ ಪ್ಯಾಸೆಂಜರ್ ಸೀಟ್. ಆ್ಯಂಡ್ ದಿಸ್ ಈಸ್ ಪಾರ್ಕಿಂಗ್ ಸೆನ್ಸರ್ಸ್ ಇದು ಬಟನ್. ಆ್ಯಂಡ್ ಇದು ಕ್ಯಾಮ್ರಾ, ಟಾಪ್ ಆ್ಯಂಗಲ್, ಫ್ರಂಟ್, ರಿವರ್ಸ್ ಕ್ಯಾಮ್ರಾ ಬರುತ್ತೆ. ಆ್ಯಂಡ್ ಇದರಲ್ಲಿ ನಿಮಗೆ 3 ಡ್ರೈವ್ ಮೋಡ್ಸ್ ಬರುತ್ತೆ. ಈಕೋ, ನಾರ್ಮಲ್, ಸ್ಪೋರ್ಟ್ ಮೋಡ್ ಬರುತ್ತೆ. ಆ್ಯಂಡ್ ಇದು ನೋಡೋದಾದರೆ ನೀವು ಡೌನ್ ಹಿಲ್ ಅಸಿಸ್ಟ್ ಬರುತ್ತೆ. ನಿಮ್ಗೆ ಯೂಶ್ವಲಾಗಿ ಅಪ್ ಹಿಲ್ ಅಸಿಸ್ಟ್ ನೋಡಿರ್ತೀರ ನೀವು ಎಲ್ಲ ಕಾರ್ಸಲ್ಲೂ. ಇದು ತುಂಬ ಒಳ್ಳೆ ಫೀಚರ್ ಆ್ಯಕ್ಚುಲಾಗಿ. ಡೌನ್ ಹಿಲ್ ಅಸಿಸ್ಟ್ ಬರುತ್ತೆ, ಪಾರ್ಕಿಂಗ್, ರಿವರ್ಸ್, ನ್ಯೂಟ್ರಲ್ ಆ್ಯಂಡ್ ಡ್ರೈವ್ ಮೋಡ್. ಆ್ಯಂಡ್ ಇದು ನೋಡೋದಾದರೆ 2 ಕಪ್ ಹೋಲ್ಡರ್ಸ್ ಕೊಟ್ಟಿದ್ದಾರೆ ಇಲ್ಲಿ. ಸಫಿಷಿಯಂಟ್ ಸ್ಪೇಸ್ ಇದೆ ನಿಮಗೆ ಕೀ ಹೋಲ್ಡ್ ಮಾಡೋದಾಗಿರ್ಬೋದು, ಪರ್ಫ್ಯೂಮ್ ಇಡೋಕ್ಕಾಗಿರ್ಬೋದು. ಆ್ಯಂಡ್ ಇದು ಪಾರ್ಕಿಂಗ್, ಆಟೋ ಹೋಲ್ಡ್. ಆ್ಯಂಡ್ ಇದು ಕೂಡ ನಿಮಗೆ ಕೋಲ್ಡ್ ಸ್ಟೋರೇಜ್ ಬರುತ್ತೆ. ಇದು ಇಲ್ಲಿ ಅಡ್ಜಸ್ಟೇಬಲ್ ಇದೆ, ಇಲ್ಲಿ ನಾಬ್ ಇದೆ. ಆ್ಯಂಡ್ ಇದು ಸೆಂಟ್ರಲ್ ಕನ್ಸೋಲ್ ಬಂದು ಇಷ್ಟು ಸ್ಪೇಸ್ ಇದೆ, ಸ್ಪೇಸ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಇದು ಕೂಡ 2 ಹೆಡ್ ರೆಸ್ಟ್ ಬರುತ್ತೆ ಈ ಸೀಟ್ಸ್ಗೆ.
ಆ್ಯಂಡ್ ಸನ್ರೂಫ್ ನೋಡೋದಾದ್ರೆ ಪ್ಯಾನೋರಾಮಿಕ್ ಸನ್ರೂಫ್ ಬರುತ್ತೆ. ಪ್ಯಾನೋರಾಮಿಕ್ ಸನ್ರೂಫ್ ಒನ್ ಆಫ್ ದಿ ಡಿಮ್ಯಾಂಡೆಡ್ ಫೀಡ್ಬ್ಯಾಕ್ ಇದು. ತುಂಬ ಕಸ್ಟಮರ್ಸ್ ಡಿಮ್ಯಾಂಡ್ ಮಾಡಿದರು ಪ್ಯಾನೋರಾಮಿಕ್ ಸನ್ರೂಫ್ನ. ಇಟ್ಸ್ ಗುಡ್. ಪ್ಯಾನೋರಾಮಿಕ್ ಸನ್ರೂಫ್ ತುಂಬ ಡ್ಯೂರೇಬಲ್ ಆಗಿದೆ. ಆ್ಯಂಡ್ ನಿಮಗೆ ಇದು ಆಟೋ ಡಿಮ್ಮಿಂಗ್ IRVMs ಬರುತ್ತೆ. ಇಲ್ಲಿ SOS ಬಟನ್ ಇರುತ್ತೆ ಇನ್ ಕೇಸ್ ಆಫ್ ಎನಿ ಎಮರ್ಜೆನ್ಸಿ ಟರ್ಮ್ ಮಾಡಬೇಕಂದ್ರೆ ಅದು ಕೂಡ ಒಂದು ಬಟನ್ ಕೊಟ್ಟಿದ್ದಾರೆ. ಆ್ಯಂಡ್ ಕಿಯಾ ಕನೆಕ್ಟ್ ಆ್ಯಪ್ ಕನೆಕ್ಟ್ ಆಗೋದು ಕೂಡ ಇಲ್ಲಿ ಬಟನ್ ಕೊಟ್ಟಿದ್ದಾರೆ. ಆ್ಯಂಡ್ ಟೋಟಲ್ ಆಗಿ ಇದರಲ್ಲಿ 8 ಸ್ಪೀಕರ್ಸ್ ಬರುತ್ತೆ, ಬಾಸ್ ಸ್ಪೀಕರ್ಸ್ ಬರುತ್ತೆ, ಆ್ಯಂಡ್ 6 ಏರ್ ಬ್ಯಾಗ್ಸ್ ಬರುತ್ತೆ. ಒನ್ ಆಫ್ ದಿ ಗುಡ್ ಸೇಫ್ಟಿ ಫೀಚರ್ ಅಂತಲೇ ಹೇಳ್ಬೋದು ಈ ಕಾರಿಗೆ. ಓವರ್ ಆಲ್ ಕಂಫರ್ಟ್ ಎಲ್ಲ ನೋಡೋದಾದರೆ ಚೆನ್ನಾಗಿದೆ. ಬಟ್ ನನಗೇನು ಇಷ್ಟ ಆಗಿಲ್ಲ ಅಂದರೆ ಬಿಲ್ಡ್ ಕ್ವಾಲಿಟಿ ಅಷ್ಟು ಚೆನ್ನಾಗಿಲ್ಲ ಅಂತ ಅನ್ನಿಸ್ತು. ಫಾರ್ ದಿಸ್ ರೇಂಜ್ 26 lakh ನೀವು ಎಂಟರ್ ಆಗ್ತಿದ್ದಂಗೆ ಬೇಸ್ ಮಾಡಲ್ ಥರ ನಿಮಗೆ ಫೀಲ್ ಬರುತ್ತೆ. ನಿಮಗೆ 26 lakh ಕೊಟ್ಟಿರೋ ಕಾರ್ ಒಳಗಡೆ ಕೂತೀನಿ ಅಂತಲೂ ನಿಮಗೆ ಅನಿಸಲ್ಲ. ಆ್ಯಂಡ್ ಈ ಇನ್ಫರ್ಟೈನ್ಮೆಂಟ್ ಸಿಸ್ಟಮ್ ಕೂಡ ನೋಡ್ಬೋದು ನೀವು, ಒಂಥರ ತುಂಬ ಚೀಪಾಗಿದೆ. ಲೈಕ್ ಕಿಯಾ ಸೆಲ್ಟೋಸ್ಗೆಲ್ಲ ಏನು ಕೊಟ್ಟಿದ್ದಾರೆ, ಕಿಯಾ ಸಾನೆಟ್ ಆಗಿರ್ಬೋದು, ಸೆಲ್ಟೋಸ್ಗಾಗಿರ್ಬೋದು, ಆ ಥರ ಇಂಟೀರಿಯರ್ ಆಗಿರ್ಬೋದು, ಹಾಗೆ ಇನ್ಫರ್ಟೈನ್ಮೆಂಟ್ ಸಿಸ್ಟಮ್ ಕೊಡಬೇಕಾಗಿತ್ತು ಅಂತ ನನಗನ್ನಿಸ್ತು. ಬಟ್ ಅಷ್ಟು ಚೆನ್ನಾಗಿಲ್ಲ ಅಂತ ಅನ್ನಿಸ್ತು. ಆ್ಯಂಡ್ ಇಲ್ಲಿ ನೀವು AC ವೆಂಟ್ಸ್ ನೋಡ್ತಾ ಇರ್ಬೋದು, ಎಷ್ಟು ಗ್ಯಾಪ್ ಇದೆ. ಇದು ಇಷ್ಟು ಅವಶ್ಯಕತೆ ಇಲ್ಲ ಅನಿಸುತ್ತೆ, ಇಷ್ಟು ಗ್ಯಾಪ್ ಕೊಡೋದು. ತುಂಬ ಡೀಪ್ ಇದೆ AC ವೆಂಟ್ಸು. ಆ್ಯಂಡ್ ಇದು ಅಡ್ಜಸ್ಟೇಬಲ್ ವೆಂಟ್ಸ್. ಇದೊಂದು ಚೆನ್ನಾಗಿ ಮಾಡ್ಬೋದಾಗಿತ್ತು ಆ್ಯಕ್ಚುಲಾಗಿ. ಈ ಕಡೆನೂ ಅಷ್ಟೇ ತುಂಬ ಡೀಪ್ ಇದೆ. ಆ್ಯಂಡ್ ಇದು ಕೂಡ ಅಷ್ಟೇ ಫ್ಯಾಬ್ರಿಕ್ ಕ್ಲಾತಲ್ಲಿ ಮಾಡಿದ್ದಾರೆ. ಇದು ಸಾಫ್ಟ್ ಟಚ್ ಕೊಡ್ಬೋದಾಗಿತ್ತು ಇಲ್ಲಿ ಹಾಗೆ ಇಲ್ಲಿ, ಬಟ್ ಫ್ಯಾಬ್ರಿಕಲ್ಲಿ ಮಾಡಿದ್ದಾರೆ. ಓವರ್ ಆಲ್ ನನಗೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿಲ್ಲ. ಏನು ಇವ್ರು ಫೇಸ್ ಲಿಫ್ಟ್ ಅಂತ ಲಾಂಚ್ ಮಾಡಿದ್ದಾರೆ, ಹಳೆ ಕ್ಯಾರೆನ್ಸ್ಗೆ ಕಂಪೇರ್ ಮಾಡಿದ್ರೆ ಅಂಥ ತುಂಬ ಮೇಜರ್ ಡಿಫ್ರೆನ್ಸ್ ಅಂತ ಏನು ಅನ್ನಿಸ್ತಾ ಇಲ್ಲ. ತುಂಬ ಮೇಜರ್ ಡಿಫ್ರೆನ್ಸ್ ಅಂದರೆ ಒಂದು ಸನ್ರೂಫ್ ಆ್ಯಂಡ್ 17 inch ಅಲಾಯ್ ವೀಲ್ಸ್ ಕೂಡ ಕೇಳ್ತಾಯಿದ್ರು. ಆ್ಯಂಡ್ ಮೇಯ್ನ್ಲಿ ಎಕ್ಸ್ಟೀರಿಯರ್ ಲುಕ್ ಕೂಡ ಅಷ್ಟೇ. ನೀವು ಬೇರೆ ಕಾರ್ಸ್ಗೆಲ್ಲ ಕಂಪೇರ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ಆಲ್ಕಝರ್ ಅಪೀಲಿಂಗ್ ಆಗಿದೆ ಲುಕ್. ಅದನ್ನು ತಲೆಯಲ್ಲಿ ಇಟ್ಕೊಂಡು ಇವರು ಫೇಸ್ ಲಿಫ್ಟ್ನ ಮಾಡಬೇಕಂತ ಹೊಟ್ಟಿದ್ದಾರೆ. ಬಟ್ ಒನ್ ಎಕ್ಸ್ಟೆಂಟ್ಗೆ ಸಕ್ಸಸ್ ಆಗಿದ್ದಾರೆ, ಬಟ್ ನಾಟ್ ಟು ದಿ ಫುಲ್. ಇಂಟೀರಿಯರ್ ಆಗಿರ್ಬೋದು, ಎಕ್ಸ್ಟೀರಿಯರ್ ಆಗಿರ್ಬೋದು. ಇದು ಇಂಟೀರಿಯರ್ ಅಲ್ಲ, ಎಕ್ಸ್ಟೀರಿಯರ್ ಕಾರ್ ಅಂತಲೇ ಹೇಳ್ಬೋದು. ಇಂಟೀರಿಯರ್ ಅಂತೂ ಸೀರಿಯಸ್ಲಿ ಇಟ್ ಇಸ್ ನಾಟ್ ದ್ಯಾಟ್ ಅಪೀಲಿಂಗ್. ನನಗಂತೂ ಅಷ್ಟು ಇಷ್ಟ ಆಗಿಲ್ಲ. ಫಾರ್ 26 lakh ಬಜೆಟ್ ದಿಸ್ ಇಸ್ ನಾಟ್ ದಿ ವೆಹಿಕಲ್ ಅಂತ ನಾನು ಹೇಳ್ತೀನಿ. ಅರೌಂಡ್ ನೀವು ಬೇಸ್ ವೇರಿಯಂಟ್ಗೆ ಹೋದರೆ ಅದೇ ಚೆನ್ನಾಗಿರುತ್ತೆ. ಲೈಕ್ ಫಾರ್ ಎಕ್ಸಾಂಪಲ್ ಮಿಡ್ ವೇರಿಯಂಟ್ HTK ಪ್ಲಸ್ ವೇರಿಯಂಟ್ ಬರುತ್ತೆ, ಆಲ್ಮೋಸ್ಟ್ ಆಲ್ ಫೀಚರ್ಸ್ ಬರುತ್ತೆ. ಆ ವೇರಿಯಂಟ್ ತುಂಬ ವರ್ತಿದೆ ಅಂತ ನನಗನ್ನಿಸ್ತು. ಆ್ಯಂಡ್ ಈ ಕಿಯಾ ಕರೆನ್ಸ್ ಕಾಂಪಿಟೇಟರ್ಸ್ ನೋಡೋದಾದರೆ ಎರ್ಟಿಗಾ ನೋಡ್ಬೋದು, XL6 ನೋಡ್ಬೋದು, ಆಲ್ಕಝರ್ ನೋಡ್ಬೋದು. ಆ್ಯಂಡ್ ಇದನ್ನು MPV ಅಂತ ಕನ್ಸಿಡರ್ ಮಾಡ್ತಾಯಿದ್ರು ಇಲ್ಲಿ ತನಕನೂ. ಬಟ್ ಇವಾಗಿಂದ SUV ಅಲ್ಲ, MPV ಅಲ್ಲ, ಅದ್ರ ಮಧ್ಯ ಅಂತ ಕನ್ಸಿಡರ್ ಮಾಡ್ತಾಯಿದ್ದಾರೆ. ಬಿಕಾಸ್ MPV ಅಂದರೆ ಟೋಟಲಿ ಎಲ್ಲೋ ಬೋರ್ಡ್ ಥರನೇ ಕನ್ಸಿಡರ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಎರ್ಟಿಗಾ ಆಗಿರ್ಬೋದು, ಆಲ್ಮೋಸ್ಟ್ ಪ್ರೈವೇಟ್ ಕಾರ್ಸ್ಗಿಂತ ಕ್ಯಾಬ್ಸ್ಗೆ ಯೂಸ್ ಮಾಡ್ತೀವಿ ನಾವು. ಆ್ಯಂಡ್ XL6 ಈಸ್ ಟೂ ಗುಡ್. ಈ ಪ್ರೈಸ್ ರೇಂಜ್ಗೆ ಎರ್ಟಿಗಾನ ಕಂಪೇರ್ ಮಾಡೋಕ್ಕಾಗಲ್ಲ. ಆಲ್ಕಝರ್ ನೀವು ನೋಡ್ತಿದ್ರೆ ಅದು ತುಂಬ ಎಕ್ಸ್ಪೆನ್ಸಿವ್ ಇದೆ, ಅದ್ರ ಥರನೇ ಫೀಚರ್ಸ್ ಆ್ಯಂಡ್ ಲುಕ್ಸ್ ಈ ಕಾರಲ್ಲಿದೆ. ಸೊ ಇದೆಲ್ಲನೂ ಫೀಚರ್ಸ್ ಆಗಿರುತ್ತೆ. ಆ್ಯಂಡ್ ದಿಸ್ ಈಸ್ HTX ಪ್ಲಸ್ ಮಾಡೆಲ್ದಿದು ಫೀಚರ್ಸ್. ದಿಸ್ ಈಸ್ ದಿ ಟಾಪ್ ಆ್ಯಂಡ್ ಕಿಯಾ ಡಿಜಿಟಲ್ ಟೈಗರ್ ಫೇಸ್. ಅದೇ ನಾನು ಹೇಳಿದ್ನಲ್ಲ, ಟೈಗರ್ ಫೇಸ್ ಇದೆ. ಇದು ಅಪ್ಗ್ರೇಡ್ ಮಾಡಿದ್ದಾರೆ. ಆ್ಯಂಡ್ ಸ್ಟಾರ್ ಮ್ಯಾಪ್ LED DRLs ಬರುತ್ತೆ, ಡ್ಯುಯಲ್ ಪ್ಯಾನೋರಾಮಿಕ್ ಸನ್ರೂಫ್, ಸ್ಟಾರ್ ಮ್ಯಾಪ್ LED ಕನೆಕ್ಟೆಡ್ ಟೈಲ್ ಲ್ಯಾಂಪ್ಸ್, ರೋಬಸ್ಟ್ ಫ್ರಂಟ್ ಆ್ಯಂಡ್ ರೇರ್ ಸ್ಕಿಡ್ ಪ್ಲೇಟ್ಸ್ ಬರುತ್ತೆ ಇದರಲ್ಲಿ ವಿತ್ ಸ್ಯಾಟಿನ್ ಕ್ರೋಮ್ ಫಿನಿಶ್. ಆ್ಯಂಡ್ R17 ಕ್ರಿಸ್ಟಲ್ ಕಟ್ ಡ್ಯುಯಲ್ ಟೋನ್ ಅಲಾಯ್ ವೀಲ್ಸ್ ಬರುತ್ತೆ. ಆ್ಯಂಡ್ ಇದೆಲ್ಲನೂ ADAS ಲೆವೆಲ್ 2 ಫೀಚರ್ಸ್. ಇದು ಫಾರ್ವರ್ಡ್ ಕೊಲೈಷನ್ ವಾರ್ನಿಂಗ್ ಆ್ಯಂಡ್ ಅವಾಯ್ಡೆನ್ಸ್ ಅಸಿಸ್ಟ್ ಆಗಿರ್ಬೋದು, ಸ್ಮಾರ್ಟ್ ಕ್ರೂಸ್ ಕಂಟ್ರೋಲ್ ವಿತ್ ಸ್ಟಾಪ್ ಆ್ಯಂಡ್ ಗೋ, ಲೇನ್ ಕೀಪ್ ಅಸಿಸ್ಟ್, ಇದೆಲ್ಲನೂ ADAS ಫೀಚರ್ಸ್ ಆಗಿರುತ್ತೆ. ಆ್ಯಂಡ್ ಇಂಜಿನ್ ಸ್ಪೆಸಿಫಿಕೇಷನ್ಸ್ ಬಗ್ಗೆ ಹೇಳೋದಾದರೆ, ಸೊ ಇದರಲ್ಲಿ ಮೇನಾಗಿ 3 types ಆಫ್ ಇಂಜಿನ್ ಬರುತ್ತೆ. ಒಂದು ಪೆಟ್ರೋಲ್ ಇಂಜಿನ್, ಒಂದು ಪೆಟ್ರೋಲ್ ಟರ್ಬೋ ಇಂಜಿನ್ ಬರುತ್ತೆ, ಆ್ಯಂಡ್ ಇನ್ನೊಂದು ಡೀಸೆಲ್ ಇಂಜಿನ್ ಬರುತ್ತೆ. ಆಲ್ ಆರ್ 1.5 liter. ಆ್ಯಂಡ್ ಪವರ್ ಆ್ಯಂಡ್ ಟಾರ್ಕ್ ಡಿಪೆಂಡ್ಸ್ ಆನ್ ದಿ ಪೆಟ್ರೋಲ್ ಇಂಜಿನ್. ಸೊ ಟಾಪ್ ಎಂಡ್ಗೆ ನೀವು ನೋಡೋದಾದರೆ 250 Nm ಟಾರ್ಕ್ ಬರುತ್ತೆ, ಆ್ಯಂಡ್ 153 bhp ಬರುತ್ತೆ. ಆ್ಯಂಡ್ ದಿಸ್ ಈಸ್ ದಿ ಇನ್ಫರ್ಟೈನ್ಮೆಂಟ್ ಸಿಸ್ಟಮ್. ಇಟ್ ಈಸ್ 67.62 cm, ದಟ್ ಈಸ್ 26.62 inches ಬರುತ್ತೆ. ಆ್ಯಂಡ್ ಇನ್ಫರ್ಟೈನ್ಮೆಂಟ್ ಟೆಂಪ್ರೇಚರ್ ಸ್ವ್ಯಾಪ್ ಸ್ವಿಚ್ ಬರುತ್ತೆ, 4-way ಪವರ್ಡ್ ಡ್ರೈವರ್ ಸೀಟ್ಸ್ ಬರುತ್ತೆ,
ವೆಂಟಿಲೇಟೆಡ್ ಫ್ರಂಟ್ ಸೀಟ್ಸ್ ಬರುತ್ತೆ, ಸ್ಮಾರ್ಟ್ ಪ್ಯೂರ್ ಏರ್ ಪ್ಯೂರಿಫೈಯರ್ ವಿತ್ AQI ಡಿಸ್ಪ್ಲೇ ಬರುತ್ತೆ, ಬಾಸ್ ಪ್ರೀಮಿಯಂ ಸೌಂಡ್ ಸಿಸ್ಟಮ್ ವಿತ್ 8 ಸ್ಪೀಕರ್ಸ್ ಬರುತ್ತೆ ಆ್ಯಂಡ್ 6 ಏರ್ ಬ್ಯಾಗ್ಸ್ ಬರುತ್ತೆ, ABS ಬರುತ್ತೆ, DBC, BAS, HAC ಆ್ಯಂಡ್ ESC ಬರುತ್ತೆ, ಆಲ್ ವೀಲ್ ಡಿಸ್ಕ್ ಬ್ರೇಕ್ಸ್ ಬರುತ್ತೆ, ರಿಮೋಟ್ ಕಂಟ್ರೋಲ್ ವಿಂಡೋ, ಫೈಂಡ್ ಮೈ ಕಾರ್ ವಿತ್ ಸರೌಂಡ್ ವ್ಯೂ ಮಾನಿಟರ್, ಮಲ್ಟಿಲಿಂಗ್ಯುವಲ್ VR ಕಮೆಂಟ್ಸ್ ಇದೆಲ್ಲನೂ ಕಿಯಾ ಕನೆಕ್ಟಲ್ಲಿ ಬರುತ್ತೆ, ದಟ್ ಈಸ್ ಆ್ಯಪ್. ಸೊ ನೀವು ವೇರಿಯಂಟ್ಸ್ ನೋಡೋದಾದರೆ ಇದರಲ್ಲಿ HTE ಬರುತ್ತೆ, HTE ಆಪ್ಷನಲ್ ಬರುತ್ತೆ ಆ್ಯಂಡ್ HTK ಬರುತ್ತೆ, HTK ಪ್ಲಸ್ ಆಪ್ಷನಲ್ ಬರುತ್ತೆ, HTX ಬರುತ್ತೆ ಆ್ಯಂಡ್ HTX ಪ್ಲಸ್ ಬರುತ್ತೆ. HTX ಪ್ಲಸ್ ಇಸ್ ದಿ ಟಾಪ್ ಎಂಡ್ ಆ್ಯಂಡ್ ದಿಸ್ ಕಾಸ್ಟ್ ಯು ಅರೌಂಡ್ 22 lakhs ಎಕ್ಸ್ ಶೋರೂಮ್ ಪ್ರೈಸ್. ಆ್ಯಂಡ್ ಕಲರ್ಸ್ ನೋಡೋದಾದರೆ ನಿಮಗೆ ಅರೌಂಡ್ 7 ಕಲರ್ಸ್ ಬರುತ್ತೆ. ಐವರಿ ಸಿಲ್ವರ್ ಬರುತ್ತೆ, ಆಲಿವ್ ಬರುತ್ತೆ, ಇಂಪೀರಿಯಲ್ ಬ್ಲೂ, ಗ್ಲೇಷಿಯರ್ ವೈಟ್ ಪರ್ಲ್, ಗ್ರಾವಿಟಿ ಗ್ರೇ, ಸ್ಪಾರ್ಕ್ಲಿಂಗ್ ಸಿಲ್ವರ್, ಬ್ಲ್ಯಾಕ್ ಪರ್ಲ್ ಆ್ಯಂಡ್ ಕ್ಲಿಯರ್ ವೈಟ್ ಬರುತ್ತೆ. ಆ್ಯಂಡ್ ಸೀಟ್ಸ್ ನೋಡೋದಾದರೆ ವೇರಿಯಂಟ್ಸ್ ಮೇಲೆ ಡಿಫರ್ ಆಗುತ್ತೆ ಸೀಟ್ಸ್. ಸೊ HTX ಆ್ಯಂಡ್ HTXಗೆ ನಿಮಗೆ ಬೀಜ್ ಲೆದರೈಟ್ ಬರುತ್ತೆ ಆ್ಯಂಡ್ HTK ಪ್ಲಸ್ ಆಪ್ಷನಲ್ಗೆ ನಿಮಗೆ ಬ್ಲ್ಯಾಕ್ ಸೀಟ್ ಬರುತ್ತೆ, ಲೆದರೈಟ್ ಸೀಟ್ಸ್, ಫ್ಯಾಬ್ರಿಕ್ ಆ್ಯಂಡ್ ಲೆದರೈಟ್ ಬರುತ್ತೆ ಆ್ಯಂಡ್ HTEಗೆ ನಿಮಗೆ ಫ್ಯಾಬ್ರಿಕ್ ಸೀಟ್ಸ್ ಬರುತ್ತೆ ಬ್ಲ್ಯಾಕ್ ಕಲರ್. ಸೊ ವೀಲ್ಸ್ ಕೂಡ ಅಷ್ಟೇ ಡಿಪೆಂಡಿಂಗ್ ಆನ್ ದಿ ವೇರಿಯಂಟ್ಸ್ ಡಿಫರ್ ಆಗುತ್ತೆ. R17 ಇಂಚ್ ಬರುತ್ತೆ ಫಾರ್ ಟಾಪ್ ಆ್ಯಂಡ್ R16 ಬರುತ್ತೆ ಆ್ಯಂಡ್ R15 ಫಾರ್ ಬೇಸ್ ವೇರಿಯಂಟ್ಸ್ ಬರುತ್ತೆ. ಸೊ ಫ್ಯಾಮ್ ಇದಾಗಿತ್ತು ಕಿಯಾ ಕ್ಯಾರೆನ್ಸ್ ಕ್ಲಾವಿಸ್ ರಿವ್ಯೂ. ಆ್ಯಂಡ್ ನನ್ನ ಹಾನೆಸ್ಟ್ ಒಪಿನಿಯನ್ ಹೇಳೋದಾದರೆ ಸೀರಿಯಸ್ಲಿ ಟಾಪ್ ಆ್ಯಂಡ್ ಎಕ್ಸ್ ಶೋರೂಮ್ ಪ್ರೈಸ್ 22 lakhs ನನಗೆ ವರ್ತ್ ಇಲ್ಲ ಅಂತ ಅನ್ನಿಸ್ತು. ವೆರಾಸ್ ನೀವು HTK ಪ್ಲಸ್ ಆ್ಯಂಡ್ ಅದರ್ ಬೇಸ್ ಮಾಡಲ್ಸ್ಗೆ ಹೋದರೆ ನೀವು ಆಲ್ಮೋಸ್ಟ್ ಆಲ್ ಫೀಚರ್ಸೇ ಬರುತ್ತೆ, ಎಸೆನ್ಷಿಯಲ್ ಫೀಚರ್ಸು. ಅದು ಅರೌಂಡ್ ನಿಮಗೆ 16, 17, 18 lakhs ಕಾಸ್ಟ್ ಆಗ್ಬೋದು. ಸೊ 18 lakhs ಫಾರ್ ದಿಸ್ ಫೀಚರ್ ಆ್ಯಂಡ್ 7 ಸೀಟರ್ ವರ್ತ್ ಇದೆ, ಬಟ್ 22 lakhs ನಿಜ ವರ್ತಿಲ್ಲ. ಆ್ಯಂಡ್ ನನಗಿಷ್ಟ ಆಗಿದ್ದು ಏನಂದರೆ ಈ ವೆಹಿಕಲಲ್ಲಿ ಫೀಚರ್ಸ್ ಆಫರ್ ಮಾಡೋದಾಗಿರ್ಬೋದು. ಲೈಕ್ ನೀವೇನು ನೋಡ್ತೀರಿ XUV 700, ಇನೋವಾ ಕ್ರಿಸ್ಟಾ, ಆಲ್ಮೋಸ್ಟ್ ಆಲ್ ಫೀಚರ್ಸ್ ಇದರಲ್ಲಿದೆ. ಬಟ್ ಒನ್ ಮೇಜರ್ ಡಿಸ್ಅಡ್ವಾಂಟೇಜ್ ಏನಂದರೆ ಬಿಲ್ಡ್ ಕ್ವಾಲಿಟಿ ಎಕ್ಸ್ಟೀರಿಯರ್ ಆಗಿರ್ಬೋದು ಆ್ಯಂಡ್ ಇಂಟೀರಿಯರ್ ಪ್ಲಾಸ್ಟಿಕ್ಸ್ ಯೂಸ್ ಮಾಡೋದಾಗಿರ್ಬೋದು ಅಷ್ಟು ಚೆನ್ನಾಗಿಲ್ಲ. ಆ್ಯಂಡ್ ಕಿಯಾದು ಮೇನ್ ಕನ್ಸರ್ನ್ಸ್ ಇರೋದು ಏನಂದರೆ ಎರಡೇ. ಒನ್ ಈಸ್ ಸೇಫ್ಟಿ, ಬಿಲ್ಡ್ ಕ್ವಾಲಿಟಿ ಆ್ಯಂಡ್ ಸಸ್ಪೆನ್ಷನ್ ಕೂಡ ಅಷ್ಟೇ ಅಷ್ಟು ಚೆನ್ನಾಗಿಲ್ಲ. ನಾನು ಕಿಯಾ ಸೆಲ್ಟೋಸ್ ಕಾರ್ ಯೂಸ್ ಮಾಡಿದ್ದೀನಿ, ಸಸ್ಪೆನ್ಷನ್ ಅಷ್ಟು ಚೆನ್ನಾಗಿಲ್ಲ. ಆ್ಯಂಡ್ ಮೇ ಬಿ ಇದರಲ್ಲಿ ಇಂಪ್ರೂವ್ ಮಾಡಿದ್ದಾರೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಆ್ಯಂಡ್ ಸೀರಿಯಸಲ್ಲಿ ಕೂಡ ಅಷ್ಟೇ ಇಂಪ್ರೂವ್ ಮಾಡಿದ್ದಾರೆ ಅಂತ ಕೇಳ್ಪಟ್ಟಿದ್ದೀನಿ. ಬಟ್ ಇನ್ನೂ NCAP ಟೆಸ್ಟಿಂಗ್ ಎಲ್ಲ ಆಗಿಲ್ಲ. ಸೊ ಅದೆಲ್ಲ ಆದರೆ ನಮಗೆ ಎಕ್ಸಾಕ್ಟ್ ಗೊತ್ತಾಗುತ್ತೆ ಸೇಫ್ಟಿ ಫೀಚರ್ಸ್ ಎಲ್ಲ ಹೆಂಗಿದೆ ಆ್ಯಂಡ್ ವರ್ತ್ ಇದೆಯಾ ಈ ರೇಂಜಲ್ಲಿ ತೊಗೊಳ್ಳೋದು ಅಂತ. ಸೊ ನನ್ನ ಫೈನಲ್ ಒಪಿನಿಯನ್ ಹೇಳೋದಾದರೆ ಮಿಡ್ ವೇರಿಯಂಟ್ಗೆ ಹೋಗೋದಾದರೆ ದಿಸ್ ಈಸ್ ವರ್ತ್. ಫೀಚರ್ಸ್ ಕನ್ಸಿಡರ್ ಮಾಡಿದ್ರೆ ಆ್ಯಂಡ್ ಸೈಜ್ ಕನ್ಸಿಡರ್ ಮಾಡಿದ್ರೆ. ನೀವು ಆಲ್ಕೆಝರ್ಗೆ ಹೋಗ್ತೀರಾ ಅಂದರೆ ಡೆಫಿನೆಟ್ಲಿ ಆಲ್ಕೆಝರ್ಗಿಂತ ಇದು ಬೆಟರ್ ಅಂತಲೇ ಹೇಳ್ಬೋದು ಆ್ಯಟ್ ದಿಸ್ ಪ್ರೈಸ್ ಪಾಯಿಂಟ್ ಆ್ಯಂಡ್ ಫೀಚರ್ಸ್ ಆಫರ್ ಮಾಡಿರೋದು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಅಬೌಟ್ ಕಿಯಾ ಕ್ಯಾರೆನ್ಸ್ ಕ್ಲಾವಿಸ್. ಆ್ಯಂಡ್ ಇನ್ನಷ್ಟು ವಿಡಿಯೋದೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್, ಟೇಕ್ ಕೇರ್, ಬೈ.